ಹಲೋ ಗುರು, ಬಾ ಗುರು, ನಿಮಗೆ ಕೇಕ್ ಕೊಡಿಸ್ತೀನಿ ಇವತ್ತು. ನೋಡ್ರಿ ಕೇಕ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಬಾಯೆಲ್ಲ ನೀರು ಬರೋದು ಗ್ಯಾರಂಟಿ. 100% ಬಾಯಲ್ಲಿ ನೀರು ಬರ್ತಿದೆ ಅಂತ ಅನ್ನಿಸ್ತಾ ಇದೆ. ಬರೀ ನೆಕ್ಸ್ಟ್ ಹೇಳ್ತೀನಿ, ನೀವು ಇದೇ ಥರ ಕೇಕು ಒಳ್ಳೆ ಫುಡ್ ಪ್ರಾಡಕ್ಟ್ನ ಏನಾದರೂ ಆರ್ಡ್ರ್ ಮಾಡ್ಕೋಬೇಕು, ಬೆಂಗಳೂರಲ್ಲಿ ಇದ್ದೀರಾ ಅಂತಂದರೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋದಲ್ಲಿ ಮುಂದೆ ಹೋಗೋಣ, ಎಲ್ಲ ಹೇಳ್ತಾ ಹೋಗ್ತೀನಿ. ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ KT ಬ್ಲಾಗ್ಸ್ ಇನ್ ಕನ್ನಡ. ಇನ್ನೂ ಚಾನಲ್ಗೆ ಯಾರ್ಯಾರು ಹೊಸದಾಗಿ ಭೇಟಿ ನೀಡಿದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮ್ಮ ಪ್ರತಿ ವಿಡಿಯೋದಲ್ಲೂ ಅದೇ ಹೇಳೋದು. ಯಾಕಪ್ಪ ಅಂತಂದರೆ ಯಾವ್ಯಾವುದೋ ಕಂಟೆಂಟ್ ಮಾಡೋರನ್ನ, ಕೆಟ್ಟ ಪದ ಎಲ್ಲ ಯೂಸ್ ಮಾಡೋರನ್ನ, ಬೇರೆ ಥರ ಇರೋ ಇನ್ಸ್ಟಾಗ್ರಾಮಲ್ಲಿ ಭಾಳಷ್ಟು ಜನ ನೋಡಿದೆ ನಾನು, ಕಾಂಟ್ರವರ್ಸಿ ಅಲ್ಲ. ಸೊ ಈಗ ಎಂತೆಂಥವ್ರಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ. ಅಟ್ಲೀಸ್ಟ್ ಒಂದು ಒಳ್ಳೆ ಕಂಟೆಂಟ್ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಅದೇ ಥರ ಬೆಳಿಬೇಕು ಅನ್ನೋಗಿದ್ರೆ ಯಾವಾಗಲೂ ಮಾಡ್ತಾ ಇದ್ದೆ. ಆ ಥರ ಮಾತುಗಳೆಲ್ಲ ಯೂಸ್ ಮಾಡ್ಕೊಂಡು ನಾನು ಮಾಡ್ತಾಯಿದ್ದೆ. ಬಟ್ ನನಗೆ ಆ ಥರ ಬೇಡ. ನಾನು ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಆದಷ್ಟು ನಾನು ಕೇಳ್ಕೊಳ್ಳೋದು ಇಷ್ಟೇ, ನೀವು ಮಾಡೋ ಒಂದೇ ಒಂದು ಸಬ್ಸ್ಕ್ರೈಬು, ಒಂದೇ ಒಂದು ಲೈಕ್ ಇದ್ದ ನನಗೆ ಭಾಳಷ್ಟು ಇನ್ಸ್ಪಿರೇಷನ್ ಬರುತ್ತೆ ಹೊಸ ವೀಡಿಯೋ ಮಾಡೋದಕ್ಕೆ. ನನಗೆ ತುಂಬ ಇನ್ಸ್ಪಿರೇಷನ್. ಯಾವ ಥರ ಇನ್ಸ್ಪಿರೇಷನ್ ಅಪ್ಪ ಅಂತಂದರೆ, ಜನ ನೋಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನನಗೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಹಾಗೆ ನೀವು ಭಾಳಷ್ಟು ಜನ ನೋಡಿರ್ಬೋದು, ಬೇರೆ ಕಡೆಯಿಂದ ಬಂದು ಬೆಂಗಳೂರಲ್ಲಿ ಸೇರಿಕೊಂಡು ಇಲ್ಲೆಲ್ಲ ಬೆಳೆದು ನಮಗೆ ಉಲ್ಟಾ ಹೊಡೆದ್ರು. ಹೆಸರು ಹೇಳ್ಬೇಕಾಗಿಲ್ಲ ಅನಿಸುತ್ತೆ, ಯಾಕಂದರೆ ಗೋಸ್ವಾಮಿ ಪಾಸ್ವಾಮಿ ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಆ ಥರ ನಾವಲ್ಲ, ಇಲ್ಲಿರುವಂಥ ಲೋಕಲ್ ಕನ್ನಡಿಗರನ್ನ ಬೆಳೆಸಿ, ಇಲ್ಲಿರುವಂಥ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗಳನ್ನ ಬೆಳೆಸಿ. ಯಾಕಪ್ಪ ಅಂತಂದರೆ ಭಾಳಷ್ಟು ಜನ ಕಷ್ಟಪಟ್ಟು ಕಂಟೆಂಟ್ ಕ್ರಿಯೇಟ್ ಮಾಡೋರು ಇದ್ದಾರೆ. ನೀವು ನೋಡ್ಬೋದು, ಮೋಟೋ ಬ್ಲಾಗಿಂಗ್ ಮಾಡೋರಾಗಿರ್ಬೋದು ಅಥವಾ ಕಾಮಿಡಿ ವೀಡಿಯೋಸ್ ಮಾಡೋರಾಗಿರ್ಬೋದು, ಅವರ ಕಂಟೆಂಟ್ಗಳು ಸಖತ್ತಾಗಿರ್ತವೆ. ಬಟ್ ಏನು ಮಾಡ್ತೀರಾ, ಅವ್ರಿಗೆ ವ್ಯೂಸ್ ಇರಲ್ಲ, ಹಾಗೆ ಫಾಲೋವರ್ಸ್ ಕೂಡ, ನಂಬರ್ ಆಫ್ ಫಾಲೋವರ್ಸ್ ಕೂಡ ಕಡಿಮೆ ಇರ್ತಾರೆ. ಸೊ ಹಾಗಾಗಿ ನನ್ನ ಅನಿಸಿಕೆ ಪ್ರಕಾರ ಈ ಮಾತನ್ನು ನಾನು ನಿಮಗೆ ತಲುಪಿರುತ್ತೆ ಅನಿಸುತ್ತೆ. ನೀವು ಸಬ್ಸ್ಕ್ರೈಬ್ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ವಿಡಿಯೋದಲ್ಲಿ ಮುಂದೆ ಹೋಗೋಣ. ಈ ವಿಷಯ ಏನಪ್ಪ ಅಂತಂದರೆ, ನಾನು ಹೇಳಿದ್ನಲ್ಲ ನಿನ್ನೆ ನಿಮಗೆ, ಈ ಇವೆಂಟ್ ನಡೆದಿದ್ದು ಇಂಟರ್ನ್ಯಾಷನಲ್ ವುಮೆನ್ಸ್ ಎಂಟರ್ಪ್ರಿನರ್ಶಿಪ್ ಡೇ ನಡೆದಿದ್ದು ಮೆಜೆಸ್ಟಿಕ್ನ ಸರ್ ಎಂ ವಿ ಆಡಿಟೋರಿಯಂ FKCCI KG ರೋಡ್ ಹತ್ರ, ಬೆಂಗಳೂರು ಹತ್ರ ನಡೆದಿದ್ದು. ಈ ಇವೆಂಟಲ್ಲಿ ನಾನು ನಿಮಗೆ ನೆಕ್ಸ್ಟ್ ಈ ವಿಡಿಯೋದಲ್ಲಿ ಹಾಕ್ತೀನಿ. ಎಂತೆಂಥ ಭಾಳಷ್ಟು ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂಥ ಮಹಿಳೆಯರಿದ್ದಾರೆ. ಎಷ್ಟೊಂದು ಜನ ತಮ್ಮ ಪ್ರಾಡಕ್ಟ್ನ ಅಡ್ವರ್ಟೈಸ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದರು. ಇದೊಂಥರ ಅವರಿಗೆ ಒಂದು ಸ್ಟೇಜ್ ಇದ್ದಂಗೆ. ಏನಂತಾರೆ ಅಂದರೆ ಒಂದು ಸ್ಟೇಜ್. ಯಾಕಂದರೆ ನಿಮ್ಮ ಪ್ರಾಡಕ್ಟ್ನ ನೀವು ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ನಿಮ್ಮ ಪ್ರಾಡಕ್ಟ್ನ ಬೇರೆ ಲೆವೆಲ್ಗೆ ತೊಗೊಂಡೋಗೋದಕ್ಕೆ ಇದು ಒಂದು ಒಳ್ಳೆ ಸ್ಟೇಜ್ನ ಒದಗಿಸ್ಕೊಟ್ಟಿದ್ರು ಸರ್ ಎಂ ವಿ ಆಡಿಟೋರಿಯಂನವರು ಅಂತಲೇ ಹೇಳ್ಬೋದು. ಹಾಗೆ ಭಾಳಷ್ಟು ಜನಕ್ಕೆ ಅವಾರ್ಡ್ಗಳನ್ನ ಕೊಟ್ಟರು. ಅವಾರ್ಡ್ ಫಂಕ್ಷನ್ ಇತ್ತು. ಇದು ಗೌರ್ಮೆಂಟ್ ಆಧಾರಿತ ಫಂಕ್ಷನ್ ಇದಾಗಿತ್ತು. ಸೊ ನೆಕ್ಸ್ಟು ವಿಡಿಯೋದಲ್ಲಿ ಬನ್ನಿ, ನಾವು ನಿಮಗೆ ತಿಳ್ಕೊಳ್ತಾ ಹೋಗೋಣ. ಯಾರ್ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಆಯ್ಕೆ ಮಾಡ್ಕೊಂಡಿದ್ದಾರೆ, ಯಾರ್ಯಾರು ಬಿಸ್ನೆಸ್ಸಲ್ಲಿ ತಮ್ಮ ವುಮೆನ್ಸು ಬಿಸ್ನೆಸ್ನಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡ್ತಾ ಹೋಗಿ. ಕಂಟೆಂಟ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವೊಂದು ಕಮೆಂಟ್ ಮಾಡಿ ತಿಳಿಸಿದ್ರೆ ಏನು ಚೇಂಜಸ್ ಮಾಡ್ಕೋಬೇಕು ಅಂತ ತಿಳಿಸಿದ್ರೆ ನನಗೂ ಭಾಳ ಹೆಲ್ಪ್ ಆಗುತ್ತೆ. ಆದಷ್ಟು ವೀಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಯಾಕಂದರೆ ಈ ಮಕ್ಕಳಿಗೆ ಭಾಳಷ್ಟು ಉಪಯೋಗ ಆಗುತ್ತೆ. ಯಾಕಪ್ಪ ಅಂತಂದರೆ ನೀವು ಸ್ಟಾರ್ಟಪ್ಗಳನ್ನ ಸ್ಟಾರ್ಟ್ ಮಾಡಬೇಕು ಅಂತಿರುತ್ತೆ, ಮಾತಾಡೋಕ್ಕೆ ಫಿಯರ್ ಇರುತ್ತೆ, ಯಾರಾದರೂ ಎದುರುಗಡೆ ಮಾತಾಡೋದು ಹೆಂಗೆ, ಸೇಲ್ ಮಾಡೋದು ಹೆಂಗೆ ಅಂತ ಎಲ್ಲ ಇರುತ್ತೆ. ಸೊ ನಾನು ಇವಾಗ ಹೇಳ್ತೀನಿ, ಮೇಡಮ್ ಆಗಿರ್ಬೋದು, ಭಾಳಷ್ಟು ಜನ ಇದರಲ್ಲಿ ಮಾತಾಡಿರೋರು ಭಾಳಷ್ಟು ನೀಟಾಗಿ ಮಾತಾಡಿದ್ದಾರೆ. ಯಾವುದೇ ಭಯ ಫಿಯರ್ ಇಲ್ಲದೆ ಥರ ಮಾತಾಡಿದ್ದಾರೆ. ನೀವು ಇದೇ ಥರ ಸಾಧನೆ ಮಾಡಬೇಕಂತಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ವಿಡಿಯೋದಲ್ಲಿ ಮುಂದೆ ಹೋಗೋಣ. ಅದಷ್ಟೇ ಅನ್ಸೋದು, ಕ್ಯಾಮ್ರಾ ಅಂದರೆ ಓಕೆ, ಥ್ಯಾಂಕ್ ಯು ಮ್ಯಾಮ್. ಹಲೋ, ನಮಸ್ತೆ. ಸೊ ಹಾರಿಕಾ ನ್ಯಾಚುರಲ್ ಫುಡ್ ಪ್ರಾಡಕ್ಟ್ಸ್ ಇಂದ ಬಂದಿರೋದು. ಕನ್ನಡನ ಇಂಗ್ಲಿಷ್? ಕನ್ನಡ. ಓಕೆ. ಹಾರಿಕಾ ನ್ಯಾಚುರಲ್ ಫುಡ್ ಪ್ರಾಡಕ್ಟ್ಸ್ ಇಂದ ಬಂದಿರೋದು. ಸೊ ವಿ ಆರ್ ನಾವು ಬಂದು ಕರಿಬೇವಿನ ಸೊಪ್ಪು, ಕರಿಬೇಂಬು ಸಾಲ್ಟ್ ಅಂತ ಇದು. ಸೊ ದಿಸ್ ಇಸ್ ನಾರ್ಮಲ್ ವೈಟ್ ಸಾಲ್ಟ್ ಇಲ್ಲದೆ ಇದು ಕರಿಬೇವು ಇನ್ಫ್ಯೂಸ್ ಆಗಿದೆ. ಸೊ ನಮ್ಮ ಇದಕ್ಕೆ ನ್ಯಾಚುರಲ್ ಬೆನಿಫಿಟ್ಸ್ ಇದೆ, ಮಿನರಲ್ಸ್ ಇದೆ, ಮತ್ತೆ ನ್ಯೂಟ್ರಿಷನ್ಸ್ ಇದೆ. ಕರಿ ಲೀವ್ಸ್ ಯೂಶಲಿ ಡೈಲಿ ಇಂಟೇಕ್ ಮಾಡ್ತಿರುವಾಗ ನಮ್ಗೆ ಅದಕ್ಕೆ ಆದಂತ ಒಂದು ವ್ಯಾಲ್ಯೂಸ್ ಇದೆ. ಸೊ ಅದಾಗಿ ಇದನ್ನ ಇನ್ಫ್ಯೂಸ್ ಮಾಡಿ, ದಿಸ್ ಇಸ್ ದಿ ಕರಿ ಲೀಫ್ ಸಾಲ್ಟ್, ಸೀಸನಿಂಗ್ ಸಾಲ್ಟ್. ಇದು ಬಿದಿರು ಬ್ಯಾಂಬೂ ಸಾಲ್ಟ್. ಸೊ ಬ್ಯಾಂಬೂ ಸಾಲ್ಟ್ ಬಂದು ಕಂಪ್ಲೀಟ್ ಆಗಿ ರೋಸ್ಟ್ ಆಗಿ ಅದನ್ನ ಇನ್ಫ್ಯೂಸ್ ಮಾಡಿ 3 times 6 times 9 times ಬೇಕ್ ಆಗಿ ಇದೊಂದು 10 hours ಪ್ರೋಸೆಸ್ ಇದೆ. ಸೊ ದಿಸ್ ಇಸ್ ಬಿದಿರು ಸಾಲ್ಟ್. ಇದು ಕೊರಿಯನ್ ಟ್ರೆಡಿಷನ್ ಸಾಲ್ಟ್. ಅಂಡ್ ದಿಸ್ ಇಸ್
ಕರಿಬೇವು ಕ್ರಿಸ್ಟಲ್ ಸಾಲ್ಟ್. ನಾವು ಯೂಶಲಿ ನಾವು ಸಾರುಗಳಿಗೆ, ಕರೀಸ್ಗಳಿಗೆ ಮತ್ತೆ ತುಂಬ ಸೂಪ್ಸ್ಗಳಿಗೆ ಇದನ್ನು ಯೂಸ್ ಮಾಡ್ಕೋಬಹುದು. ಇದರಲ್ಲಿ ಯಾವುದೇ ಕಾರಣಕ್ಕೂ ಯಾವುದು ಸೈಡ್ ಎಫೆಕ್ಟ್ಸ್ ಅಂತೂ ಇಲ್ಲ. ಪ್ಲಸ್ ಇದು ನ್ಯೂಟ್ರಿಷನಲ್ ವ್ಯಾಲ್ಯೂಸು ಇದೆ, FSSAI ಅಪ್ರೂವ್ಡ್ ಕೂಡ ಇದೆ. ಸೊ ದಿಸ್ ಆರ್ ಮೈ ಪ್ರಾಡಕ್ಟ್ಸ್. ಇದು ಸಲಾಡ್ಸ್ಗೆ ಹೋಗುತ್ತೆ ಮತ್ತು ನಾನ್ ವೆಜ್ ಮ್ಯಾರಿನೇಷನ್ ಮಾಡೋಕ್ಕೆ ಹೋಗುತ್ತೆ. ರಾದರ್ ದೆನ್ ವೈಟ್ ಸಾಲ್ಟ್ ಬಲ್ತು ಈ ಸಾಲ್ಟ್ ಯು ಕ್ಯಾನ್ ಯೂಸ್ ದಿಸ್ ಸಾಲ್ಟ್. ಸೊ ಇದನ್ನ BP ಪೇಷಂಟ್ಸ್ ಎಲ್ಲ ಯೂಸ್ ಮಾಡ್ಬೋದು, ಎಲ್ಲರೂ ಯೂಸ್ ಮಾಡ್ಬೋದು. ಮಕ್ಕಳು ಅಬೌವ್ 1 year ಮಕ್ಕಳಿಗೆ ಇನ್ನೂ ಯೂಸ್ಫುಲ್ ಆಗಿರುತ್ತೆ. ಯಾಕಂದ್ರೆ ಕರಿ ಲೀವ್ಸ್ ಅವ್ರು ತಿನ್ನಲ್ಲ, ಕರಿಬೇವನ್ನ ಎತ್ತು ಸೈಡಲ್ಲಿ ಹಾಕ್ತಾರೆ. ಸೊ ಇದು ಯೂಸ್ ಮಾಡೋದ್ರಿಂದ ಇದು ಏನಂತ ಹೇಳೋದು, ಉಪ್ಪಿನ ಜೊತೆ ಉಪ್ಪು ಕಾಣಿಸುತ್ತಾ ನಾವು ಹಾಕೋದು ಕಾಣಿಸಲ್ಲ, ಅದೇ ತರ ಕರಿಬೇವು ಕಾಣಿಸಲ್ಲ. ಅದೇ ಅದ್ರ ವ್ಯಾಲ್ಯೂಸ್ ಮತ್ತೆ ನ್ಯೂಟ್ರಿಷನಲ್ಸ್ ಮತ್ತೆ ಬೆನಿಫಿಟ್ಸ್ ನಮಗೆ ಬರ್ತಾ ಇರುತ್ತೆ. ಸೊ ದಿಸ್ ಇಸ್ 2 years ಓಲ್ಡ್ ಕಂಪನಿ. ಇನ್ನೊಂದೇನು ಅಂದ್ರೆ ಇದು ಒಂದು ವಿದ್ಯಾರಣ್ಯಪುರ ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿನೇ. ಇದು ನೆಕ್ಸ್ಟ್ ಬಂದು ನಾವು ಮೊರಿಂಗಾ ಸಾಲ್ಟ್ ಕೂಡ ಲಾಂಚ್ ಮಾಡ್ತಿದ್ದೀವಿ. ಇದು ನಮ್ಮ ಗ್ರೇಟ್ ಗ್ರ್ಯಾಂಡ್ ಮದರ್ ಅವ್ರು ಬಂದು 30+ years ಇಂದ ನಮಗೆ ಈ ಸಾಲ್ಟೇ ಕಲಿಸ್ತಿದ್ದು. ಯೂಶಲಿ ನಾವು ವೈಟ್ ಸಾಲ್ಟ್ ಯೂಸ್ ಮಾಡೋದೇ ಇಲ್ಲ ಮನೆಯಲ್ಲಿ. ಕರಿಬೇವ್ದು ಮತ್ತೆ ಮೊರಿಂಗಾ ಸಾಲ್ಟ್ ಅವ್ರು ಮಾಡಿ ನಮಗೆ ಕಳಿಸ್ತಾ ಇದ್ರು. ನಾವು ಅದನ್ನೇ ನನ್ನ ಯೂತ್ ಇರುವಾಗ ಅದನ್ನೇ ಯೂಸ್ ಮಾಡ್ತಿದ್ವಿ. ಸೊ ನೆಕ್ಸ್ಟ್ ಇವಾಗ ಬರೋ ಜನ್ರೇಷನ್ಗೆ ಹೆಂಗಿದ್ರು ಅವರಿಗೆ ಹೆಲ್ತ್ ಇದಿರುತ್ತಲ್ಲ, ಸೊ ಅದಕ್ಕೋಸ್ಕರ ಇದನ್ನ ಇಂಟ್ರೊಡ್ಯೂಸ್ ಮಾಡೋಣ ಅಂತ ಮಾಡ್ತಿದ್ದೀವಿ. ನೆಕ್ಸ್ಟ್ ನಾವು ಎಕ್ಸ್ಪೋರ್ಟ್ ಕೂಡ ಮಾಡ್ತಿದ್ದೀವಿ. ಸೊ ದಿಸ್ ಆರ್ ದಿ ಸಾಲ್ಟ್ಸ್. ಎಷ್ಟು ಬ್ರಾಂಚ್ ಇದೆ ಮೇಡಮ್ ಆಲ್ ಓವರ್? ಎಷ್ಟು ಬ್ರಾಂಚ್ ಇದೆ ನಿಮ್ದು? ಬ್ರಾಂಚ್ ಇಲ್ಲ, ದಿಸ್ ಇಸ್ ಡೈರೆಕ್ಟ್ಲಿ ಫ್ರಮ್ ಕಿಚನ್. ಸೊ ಅಜ್ಜಿದಾಗಿರೋದ್ರಿಂದ ಸೊ ದಿಸ್ ಇಸ್ ವಿತ್ ಲವ್ ಅಂಡ್ ಕೇರ್, ವಿತ್ ಹ್ಯಾಂಡ್ ಮೇಡ್ ಎವ್ರಿಥಿಂಗ್. ಸೊ ಕರಿ ಲೀವ್ಸ್ ಕೂಡ ನೀಟಾಗಿ ಟರ್ಮರಿಕಲ್ಲಿ ವಾಶ್ ಮಾಡಿ ಅದನ್ನ ಡಿಹೈಡ್ರೇಟ್ ಮಾಡಿ ಅದರಿಂದ ಮಾಡೋದು. ಸೊ ನಿಮ್ಗೆಲ್ಲೂ ಒಂದು ಚೂರು ಕೂಡ ಅದನ್ನ ಕರಿ ಲೀವ್ಸ್ ಎಲ್ಲಂದೇಳಿ ಸಿಗುತ್ತೆ ಆ ಥರ ಎಲ್ಲ, ಲೈಕ್ ಏನಂತ ಹೇಳೋದು, ಒಂದು ಚೂರು ಡರ್ಟ್ ಕೂಡ ಇರಲ್ಲ. ಸೊ ಟರ್ಮರಿಕ್ ಹಾಕಿರೋದ್ರಿಂದ ನೀಟಾಗಿ ಎಲ್ಲ ವಾಶ್ ಆಗಿ ಡಿಹೈಡ್ರೇಟ್ ಮಾಡಿ ನಾವು ಇದನ್ನ ಯೂಸ್ ಮಾಡೋದು. ಸೊ ಇದು ಬೇಸ್ಡ್ ವಿದ್ಯಾರಣ್ಯಪುರ ಬ್ಯಾಂಗ್ಳೂರಿಂದ ಮಾಡ್ತಿರೋದು. ಹಾರಿಕಾ ಇಸ್ ಮೈ ಡಾಟರ್. ಸೊ ಹಾರಿಕಾ ನ್ಯಾಚುರಲ್ ಫುಡ್ ಪ್ರಾಡಕ್ಟ್ಸ್ ಅಂತ ಇವಾಗ ಇದು FSSAI ಅಪ್ರೂವ್ ಆಗಿದೆ. ಪ್ಲಸ್ ಗುಡ್ಡೀಸ್ ಕೂಡ ಕೊಡ್ತಿದ್ದೀವಿ ನಾವು FKCCI ಅವರಿಗೆ. ಓವರ್ ಆಲ್ ದಿಸ್ ಇಸ್ ದಿ ಪ್ರಾಡಕ್ಟ್. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮ್ಯಾಮ್. ನಡ್ಕ ಬಂದ್ಬಿಟ್ಟು ಮಾತಾಡುವ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಬಿಟ್ರೆ. ಹಾಂ, ಇಡ್ಲೇಸು ಜಾಗ್ರಿ ಪೇಸ್ಟ್ ಕೇಕ್ಸ್ ಹಾಂ, ಇದು ಓಪನ್ ಮಾಡಬೇಕು. ನಾನು ಹಿಂಗೆ ವಾ ಸಾಕು, ಇನ್ನು ಓಪನ್ ಮಾಡಿ. ಇದು ಐಟಮ್ಸ್ ನೇಮ್ ಆನಿಯನ್ ರೋಲ್, ಇದು ವೆಜಿಟೇಬಲ್ ಸ್ಟಫಿಂಗ್ ಕನ್ನಡ ಅಂತ, ಸಿನಮನ್ ರೇಸನ್ ರೋಲ್ಸ್ ಆ್ಯಂಡ್ ಕೊರಿಯನ್ ಗಾರ್ಲಿಕ್ ಬನ್ಸ್ ಇದೆ, ಮತ್ತು ವಾಲ್ನಟ್ ಬ್ರೌನಿ ಕೇಕ್ಸ್ ಇದೆ. ಇದು ಹೆಗ್ಲೆಸ್ಸು ಹೋಲ್ ವೀಟ್ ಜಾಗ್ರಿ ಬೇಸ್ಟು, ನೋ ಮೈದಾ, ನೋ ಪ್ರಿಸರ್ವೇಟಿವ್ಸ್. ನಿಮ್ಮ ಇದರಲ್ಲಿ ಫೇಮಸ್ ಕೊರಿಯನ್ ಗಾರ್ಲಿಕ್ ಬನ್ಸ್ ಜಾಸ್ತಿ ಸೇಲಿಂಗ್ ಆಗ್ತದೆ. ಹಾಂ, ಫಾಸ್ಟ್ ಮೂವಿಂಗ್ ಮತ್ತು ಬ್ರೌನೀಸ್ ಹೋಗುತ್ತೆ. ಕೊರಿಯನ್ ಗಾರ್ಲಿಕ್ ಬನ್ಸ್, ಸೊ ಹೋಲ್ ವೀಟ್ ಸರ್, ನೋ ಮೈದಾ, ನೋ ಪ್ರಿಸರ್ವೇಟಿವ್ಸ್ ಆಲ್ಸೋ. ಫೋನ್ ಹಾಕಿದ್ದೀರಿ ಕೋರ್ಮಂಗ್ಲ I'm from Mudcart. We are dealing with the construction pot. This is using for the ceiling, the construction these materials. So we are dealing with all the sizes, so from the smaller to bigger sizes. So we are dealing it with them. We are manufacturers. We can corner for any sizes to us. This And we have all the dinner sets, glasses. all are naturally. Yeah, all terracotta products. Ma'am, name? This is Reshma from Mudcart. Mudcart. Yeah. Branch? We are in Koramangala, Sonisi. Koramangala only. Only one branch. Only one. Oh. Okay, thank you. Yes. ಹೇಳಿ ಮೇಡಮ್. ನನ್ನ ಹೆಸರು ಕೀರ್ತನ ಸಂಜಯ್ ಅಂತ. ನಮ್ಮ ಕಂಪನಿ ಶ್ರೀ ಇಂಟರ್ನ್ಯಾಷನಲ್ ಅಂತ. ನಾವು ಬೇಸಿಕಲಿ ವಿ ಆರ್ ಅನ್ ಎಕ್ಸ್ಪೋರ್ಟ್ ಕಂಪನಿ.
ನಾವು ಸ್ಪೈಸಸ್ಸು ಮಿಲೆಟ್ಸು ಜಾಗ್ರಿ ಆಲ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಮಾಡ್ತೀವಿ. ಈಗ ನಾವು ಡೊಮೆಸ್ಟಿಕ್ಗೆ ಸ್ಟಾರ್ಟ್ ಮಾಡೋಣ ಅಂತ ಇದು ಸ್ಟಾಲ್ ಇಟ್ಟಿರೋದು. ಇದು ಮೋರಿಂಗಾ ಪೌಡರು ಆರ್ಗ್ಯಾನಿಕ್ಕು, ಫುಲ್ಲಿ ಆರ್ಗ್ಯಾನಿಕ್ ಟೆಸ್ಟೆಡ್ ಮೆಟೀರಿಯಲ್ಲು. ಇದು ಜಾಗ್ರಿ, ಪ್ಯೂರ್ ಜಾಗ್ರಿ ಇದು. ಹೌದು, ಪ್ಯೂರ್ ಇಲ್ಲ. ಆಮೇಲೆ ಇದು ಬ್ಲೂ ಪೀ ಫ್ಲವರ್ ಅಂತ. ಇದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ಇಟ್ಸ್ ಆಲ್ ನ್ಯಾಚುರಲ್ಲು. ನಾವು ಅದು ಬಿಟ್ಟು ಟರ್ಮರಿಕ್ಕು, ರೆಡ್ ಚಿಲ್ಲಿ ಪೌಡರು, ಎಲ್ಲ ಸ್ಪೈಸಸ್ಸು, ಕಾರ್ಡಮಮ್ಮು, ಪೆಪ್ಪರು, ಎಲ್ಲದು ಮಿಲೆಟ್ ಸೂಪು, ಮಿಲೆಟ್ ನೂಡಲ್ಸು ಅದೆಲ್ಲ ಮಾಡ್ತೀವಿ. ಬಟ್ ಇಲ್ಲಿ ನಾವು ಡಿಸ್ಪ್ಲೇ ಮಾಡಿಲ್ಲ ನಾವು. ಬಟ್ ಎಲ್ಲ ಪ್ರಾಡಕ್ಟ್ಸ್ ಹೌದು. ಕಾಫಿನೂ ಇದೆ ನಮ್ದೆಲ್ಲ. ಆಕ್ಚುಲಿ ಎಕ್ಸ್ಪೋರ್ಟ್ ಆಗುತ್ತೆ. ಇವಾಗ ಡೊಮೆಸ್ಟಿಕ್ ಅಲ್ಲೂ ನಾವು ಮಾಡೋಣ ಅಂತ ಬ್ರ್ಯಾಂಡಿಂಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದೀವಿ. ನಮ್ದು ಬ್ರ್ಯಾಂಡ್ ಇವಾಗ ಇಟ್ಟಿರೋದು ಶ್ರಿವ್ಯಾ ನ್ಯಾಚುರಲ್ಸ್ ಅಂತ. ಶ್ರಿವ್ಯಾ ನ್ಯಾಚುರಲ್. ಎಷ್ಟು ಬ್ರಾಂಚ್ ಇದೆ ಮೇಡಮ್ ಟೋಟಲ್? ನಮ್ದು ಒಂದೇ ಶ್ರೀ ಇಂಟರ್ನ್ಯಾಷನಲ್ ಅಂತ ಒಂದೇ ಬ್ರಾಂಚ್ ಒಂದೇ ಇರೋದು. ಅದರಲ್ಲಿ ಸಬ್ ಬ್ರಾಂಚಸ್. ಓಕೆ ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು.